ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಬಂದಿರೋದು ಬೆಳಗಾವಿ ಹತ್ತಿರದ ಒಂದು ಪ್ಲೇಸಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಇವರ ಹೆಸರು ಶಶಿಕಲಾ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 39ರ ಒಂದು ಪ್ರಾಯ ನಡೆಯುತ್ತಾ ಇದೆ. ಇವರ ಸಮಸ್ಯೆ ಹೇಗಿದೆ: ಗಂಡ ಕೆಲಸದ ಮೇಲೆ ದುಬೈ ಹೋಗಿದ್ದಾನೆ, ಅದು ಮಗ ಇದ್ದಾನೆ ಅಂತ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸ್ಥಿತಿ ನೋಡೋದಾದ್ರೆ ಯಜಮಾನ ದಿನ ಆಲ್ಮೋಸ್ಟು ಮಾಡೋದನ್ನು ನಿಲ್ಲಿಸಿದ್ದಕ್ಕೆ ಚಪಾತಿ ತಡ್ಕೊತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬೈಕ್ ನೋಡೋದಾದ್ರೆ ಮಗನಿಗೆ ಒಂದು ಗೊತ್ತಿಲ್ಲದೆ ಗಂಡ ಆಲ್ಮೋಸ್ಟು ದುಬೈ ಹೋಗಿದ್ದಾನಲ್ಲ, ಸೊ ಅವರಿಗೂ ಕೂಡ ಅವರು ಬರುವ ತನಕ ಯಾರಾದರೂ ಒಬ್ಬ ಪರ್ಸನ್, ನನ್ನ ಒಂದು ಕೆಂಪು ಜಿಲಾಬಿಯ ಒಡೆಯನಾಗುವಂಥ ಪರ್ಸನ್ ಯಾರಾದರೂ ಇದ್ದರೆ ಕರೆ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಶಶಿಕಲಾ ಇದಾರಲ್ಲ, ಅವರಿಗೆ ಮಗ ಇದ್ದರೂ ಕೂಡ ತನ್ನ ಒಂದು ಆಸೆ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಕೆಲಸಕ್ಕೆ ಇಟ್ಕೋಬೇಕಂದ್ರೆ ಆಲ್ಮೋಸ್ಟು ಗಂಡನಿಗೆ ಒಂದು ಒಪ್ಪಿಗೆ ಇಲ್ಲ ಅಂತೇಳಿ ಈ ಒಂದು ಗೊತ್ತಿಲ್ಲದೆ ಗುಪ್ತವಾಗಿ ಯಾರಾದರೂ ಒಬ್ಬ ಜೊತೆಯಲ್ಲಿ ನಾನು ಜೀವನ ಮಾಡಬೇಕಂತೇಳಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವರ ಹತ್ರ ಒಂದು ಆಡಿ RS Q8 ಅಂತೇಳಿ ಒಂದು ಕಾರ್ ಕೂಡ ಇದೆ. ಸೊ ಅದರ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಕೊಡ್ತಾ ಹೋಗ್ತಾನೆ ಬನ್ನಿ. ಹಾಗೆಯೇ ಬಿಫೋರ್ ನೋಡಿ, ಈಕೆ ಒಂದು ಜೀವನದ ಒಂದು ಸ್ಥಿತಿ ನೋಡೋದಾದ್ರೆ ಹೀಗಾಗಿದೆ. ಸೊ ಇದನ್ನೇ ಯಾವೊಬ್ಬ ಪರ್ಸನ್ ಅರ್ಥ ಮಾಡ್ಕೊತಾರೆ ಅವರು ಮಾತ್ರ ಇವರನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಫಸ್ಟ್ ನೋಡಿ, ಗಂಡ ದುಬೈಯಿಂದ ಬರುವ ತನಕ ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವ ಒಂದು ಬಯಕೆ ಕೂಡ ಆದರೆ ಗಂಡ ಒಪ್ಪಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಮನೆಯ ಜವಾಬ್ದಾರಿ ಎಲ್ಲ ನಾನು ಆಲ್ಮೋಸ್ಟ್ ನೋಡ್ಕೊತೇನೆ. ಸೊ ಸಂತೆಗೆ ಏನಾದರೂ ಒಂದು ತರೋಕೆ ಅಂತೇಳಿ ಕೂಡ ಮಾರ್ಕೆಟಿಗೆ ನಾನೇ ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಸಮಯದಲ್ಲಿ ಒಬ್ಬಳೇ ಬರ್ತೀನಿ, ನೀವು ಒಂದು ರೂಮ್ ಬುಕ್ ಮಾಡಿ ನನಗೆ 2 ಗಂಟೆಗಳ ಕಾಲ ಸತತವಾಗಿ ಚೆನ್ನಾಗಿ ಕೈದು ಸುಖಪಡಿಸಿದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತಮ್ಮ ಒಂದು ಜೀವನದಲ್ಲಿ ಆಗಿರುವಂಥ ಒಂದು ಸಂಗತಿಯಾಗಿರುತ್ತೆ. ಇದನ್ನು ಯಾವೊಬ್ಬ ಪರ್ಸನ್ ಅರ್ಥ ಮಾಡ್ಕೊಂಡು ಬರ್ತೀರೋ ಅವರಿಗೆ ಖಂಡಿತವಾಗ್ಲೂ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಆಡಿ ಆಲ್ಮೋಸ್ಟ್ RS ಏನಿದೆ ಅಲ್ಲ, ಆ ಒಂದು Q8 ಒಂದು ವೆಹಿಕಲ್ನ ಒಂದು ರಿವ್ಯೂ ಕೂಡ ನೋಡೋದಾದ್ರೆ ಇದರ ಒಂದು ಪ್ರೈಸ್ ಎಸ್ಟಿಮೇಷನ್ ಎಲ್ಲ ಕೂಡ ಬೇಸಿಕ್ ಮಾಡಲೇ ಒಂದು 2.22 crore ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದು ಅವರ ಒಂದು ಎವರೇಜ್ ಒಂದು ಎಕ್ಸ್ ಶೋರೂಮ್ನ ಒಂದು ಪ್ರೈಸ್ ಆಗಿರುತ್ತೆ. ಹಾಗೆಯೇ 1 ವೇರಿಯಂಟ್ ಮಾಡಲ್ ಕೂಡ ಇದೆ, ಜಸ್ಟ್ ಓನ್ಲಿ ಫಾರ್ 1 ಮಾಡಲ್ ಇರುತ್ತೆ. ಸೊ ಇದೇನು ನೋಡ್ತಿದ್ರಲ್ಲ, ಇದೇ ಆ ಒಂದು ಕಾರ್ನ ಇಮೇಜ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಮತ್ತು ಇಂಜಿನ್ ಆಲ್ಮೋಸ್ಟ್ ನಿಮಗೆ 3996 ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ತುಂಬಾ ಹೆವಿ ಒಂದು ಸ್ಪೀಡ್ ಹೋಗುವಂಥ ಗಾಡಿ ಆಗಿರ್ಬೋದು. ಪವರ್ ನೋಡಿಕೋದ್ರೆ 591 M ಅಂತೇಳಿ ಹೇಳ್ಕೊಂಡಿದ್ದಾರೆ. ಟರ್ಗ್ಯೂ 800 NM ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಂದು ಡ್ರೈವ್ ಟೈಪ್ ನೋಡಿಕೋದ್ರೆ AWD ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಅಡ್ವಾನ್ಸ್ ಫೀಚರ್ಸ್ ಕೂಡ ಇದೆ. ಮತ್ತು ವೀಲ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಎಕ್ಸಲೇಷನ್ ಆಲ್ಮೋಸ್ಟ್ ನೋಡಿಕೋದ್ರೆ 3.8 ಅಲ್ಲಿ ಈ ಒಂದು ಸೆಕೆಂಡಲ್ಲಿ 100 ಕಿಲೋಮೀಟರ್ ಒಂದು ಸ್ಪೀಡ್ ಹೋಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಟಾಪ್ ಸ್ಪೀಡ್ ನೋಡಿಕೋದ್ರೆ 250 ಇರುತ್ತೆ ಪರ್ ಅವರಿಗೆ. ಆಲ್ಮೋಸ್ಟ್ ಇದು 250 ಕಿಲೋಮೀಟರ್ ಕೂಡ ಜರ್ನಿ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಳಗಡೆ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿದೆ. ಮತ್ತು ಆಲ್ಮೋಸ್ಟ್ ಸೀಟ್ ಕೂಡ ಹೀಗಿದೆ. ಸೈಡ್ ಆ್ಯಂಗಲಲ್ಲಿ ಮತ್ತು ಬ್ಯಾಕ್ ಹ್ಯಾಂಡ್ ಆ್ಯಂಗಲಲ್ಲಿ ಕೂಡ ಈ ರೀತಿಯಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.